ಇಬ್ಬರು ಸಚಿವರಿಗೆ ಪ್ರತಿಷ್ಠೆಯ ಕಣವಾಗಿದೆ ಕಲ್ಪತರು ನಾಡು. ಕಾಂಗ್ರೆಸ್ನ ಅಭ್ಯರ್ಥಿ ಮುದ್ದಹನುಮೇಗೌಡರಿಗೆ ಜೋಡೆತ್ತಿನ ಬಲ ಸಿಕ್ಕಂತಾಗಿದೆ. ತುಮಕೂರು ಲೋಕ ಗೆಲ್ಲೋದಕ್ಕೆ ಒಂದ್ ಕಡೆ ಗೃಹ ಸಚಿವ ಪರಮೇಶ್ವರ್, ಮತ್ತೊಂದು ಕಡೆ ಸಚಿವ ರಾಜಣ್ಣ ಶಪಥ ಮಾಡಿದ್ದಾರೆ. ಇಬ್ಬರು ಸಚಿವರಿಗೆ ಒಂದು ರೀತಿ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಮುದ್ದಹನುಮೇಗೌಡರನ್ನ ಗೆಲ್ಲಿಸಲೇಬೇಕಾಗಿದೆ. ಇನ್ನು ಇತ್ತ ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣಗೆ ಮೋದಿ ನಾಮವೇ ಬಲ ಅನ್ನೋ ಹಾಗಾಗಿದೆ. ಬಿಜೆಪಿಯ ಅಭ್ಯರ್ಥಿ ಸೋಮಣ್ಣ ಗೆಲುವಿಗೆ ಮೈತ್ರಿ ನಾಯಕರು ಒಗ್ಗಟ್ಟಾಗಿದ್ದಾರೆ. ಈವರೆಗೂ ಕೂಡ ಕೈ ಕಮಲ ಅಭ್ಯರ್ಥಿಗಳ ನಡುವೆ ಸಮಬಲದ ಹೋರಾಟವೇ ನಡೀತಾ ಇದೆ. ಆ ಕಾರಣಕ್ಕೆ ತುಮಕೂರು ಕ್ಷೇತ್ರ ಏನಾಗಬಹುದು ಅನ್ನೋ ಕುತೂಹಲನೂ ಬಹಳ ಹೆಚ್ಚಿದೆ. ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಅವರ ಪರವಾಗಿ JDS ಮತ್ತು ಬಿಜೆಪಿ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಕಾರ್ಯಕರ್ತರ ಹಂತದಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಬಟ್ ಮಾಧುಸ್ವಾಮಿ ಅವರ ಕೆಲವೊಂದು ನಡೆ ಹೇಳಿಕೆಗಳು ಸ್ವಲ್ಪ ವಿ ಸೋಮಣ್ಣ ಅವರಿಗೆ ಆತಂಕ ತಂದೊಡ್ಡ ಹಾಗಿದೆ. ಇತ್ತ ಮತ್ತೊಂದು ಕಡೆ ನೋಡಿದ್ರೆ ಇಬ್ಬಿಬ್ಬರು ಸಚಿವರಿದ್ದಾರೆ ಜಿಲ್ಲೆಯಲ್ಲಿ. ಒಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮತ್ತೊಂದು ಸಹಕಾರ ಸಚಿವ KN ರಾಜಣ್ಣ. ಈ ಇಬ್ಬರಿಗೂ ಕೂಡ ಪ್ರತಿಷ್ಠೆ ಇದು. ತಾವಿಬ್ಬರು ಸಚಿವರು ಜಿಲ್ಲೆಯಲ್ಲಿ ಇದ್ದುಕೊಂಡು ಲೋಕಸಭಾ ಸ್ಥಾನವನ್ನು ಬಿಜೆಪಿಗೆ ಗೆಲ್ಲೋದಕ್ಕೆ ಬಿಟ್ಟರೆ ಅವ್ರಿಗೆ ಅದು ಹಿನ್ನಡೆ, ಮುಜುಗರ ಆದ ಹಾಗೆ. ಹೀಗಾಗಿ ಶತಾಯಗತಾಯ ಮುದ್ದಹನುಮೇಗೌಡರನ್ನ ಹೇಗಾದರೂ ಗೆಲ್ಲಿಸ್ಕೊಳ್ಳೇಬೇಕು ಅನ್ನೋ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.